ಹೋಗ್ಲಿಲ್ಲ ಅಂದ್ರೆ ಸುಮ್ನೆ ಬ್ಲಾಕ್ ಲಿಸ್ಟ್ ಅದು ಇದು ಅಂತ ತಲೆ ತಿಂತಾರೆ. ಅಲ್ಲೇನಾರು ದಬಾ ಕುಂದ ಗೊತ್ತಿಲ್ಲ ಅಂದ್ರು ಏನೋ ಒಂದು ಬರೀತೀನಿ. 3 ಅವರ್ ಏನ್ ಮಾಡ್ತೀನಿ ದೇವರಾಟ ನನಗಂತೂ ಗೊತ್ತಿಲ್ಲ. ನಾನು ಟೆಸ್ಟಿನ ಕತೆ ವ್ಯತೆ ಈ ರೀತಿ ಆಯ್ತು ಗುರು. ಈ ಪ್ಲೇಸ್ ಆಗಿರೋರು ಹಂಗೆ ಒಂಚೂರು ಸಜೆಷನ್ ಕೊಡ್ರಪ್ಪ. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನಲ್. ಗೈಸ್, ಎಲ್ಲರಿಗೂ ಹೊಸ ವ್ಲಾಗ್ಗೆ ಆದರದ ಸ್ವಾಗತ ಸುಸ್ವಾಗತ. ಏನಿಲ್ಲ ಗೈಸ್, ಇವತ್ತು ಮತ್ತೆ ನಮ್ದು ಕಾಲೇಜ್ಗೆ ಹೋಗೋದಿದೆ. ಲೆಕ್ಕದಲ್ಲಿ ನಮಗೆ ಶನಿವಾರದಿಂದ ಎಕ್ಸಾಮ್ ಇದೆ. ನಾನು ಇವತ್ತಾರು ಕೂತ್ಕೊ ಓದೋಣ ಅಂತ ಅನ್ಕೊಂಡಿದ್ದೆ. ಮತ್ತು ಓದೋದು ಬಿಟ್ಟು ಕಾಲೇಜ್ ಯಾಕೆ ಹೋಗ್ತಿದ್ಯಾ ಗುರು ಅಂತ ನೀವು ಕೇಳ್ಬೋದು. ಏನಕ್ಕೂ ಇಲ್ಲ, ಅವರು ಒಂದು ಪ್ಲೇಸ್ಮೆಂಟ್ ಟೆಸ್ಟ್ ಇದೆ, ಅದರಿಂದನೇ ಹೋಗ್ತಾ ಇರೋದು. ಅಲ್ಲೇ ನೀವು ನೋಡ್ತಿರ್ಬೋದು, ನಾನು ಓಲಾ ಗಾಡಿ ಚಾರ್ಜ್ಗೆ ಹಾಕಿದ್ದೀನಿ. ಒಂದು 98% ಏನೋ ಇರಬೇಕು. 10:15 ಅಂತ ಹೇಳಿದಾರೆ ಗುರು. ಫಸ್ಟ್ 1 ಗಂಟೆಗೆ ಅಂತ ಹೇಳಿದ್ರು. ಆರಾಮ್ಸಾಗಿ 11 ಗಂಟೆಗೆ ಬಿಡುಮ ಅಂತ ಎಲ್ಲ ಪ್ಲಾನ್ ಹಾಕಿದ್ದೆ. ಅಲ್ಲಿ ತನಕ ಒಂದಿಷ್ಟು ಬೇರೆ ವೀಡಿಯೋಸ್ ಯಾವ್ದಾದ್ರು ಮಾಡುಮ ಅಂತ. ಟೈಮು ನಾವು ಅನ್ಕೊಂಡಾಗೆಲ್ಲ ಕೇಳಲ್ಲ, ಹೋಗ್ಲೇಬೇಕು. ಹೋಗ್ಲಿಲ್ಲ ಅಂದ್ರೆ ಸುಮ್ಮನೆ ಬ್ಲ್ಯಾಕ್ ಲಿಸ್ಟ್ ಅದು ಇದು ಅಂತ ತಲೆ ತಿಂತಾರೆ. ಗೊತ್ತಿಲ್ಲ ಇದು ಟೆಸ್ಟ್ ಕರೆಕ್ಟ್ ಆಗುತ್ತೋ ಆಗಲ್ವ ಅಂತ. ಪ್ರಿಪ್ರೇಷನ್ ಜಾಸ್ತಿ ಇಲ್ಲ ಅಲ್ಲಿ, ಎಲ್ಲಿ ಕರೆಕ್ಟ್ ಆಗ್ಬೇಕಲ್ಲ ಗುರು. ಏನೂ ಮಾಡೋಕ್ಕಾಗಲ್ಲ. ಇವಾಗ ಫಸ್ಟು ಅದನ್ನೆಲ್ಲ ಹಿಂದೆ ಹಾಕಿ ಲ್ಯಾಪ್ಟಾಪ್ ಎತ್ಕೊಂಡು ಕಾಲೇಜ್ಗೆ ಹೋಗಿ, ಕಾಲೇಜ್ ಹತ್ರ ಸಿಗುಮ. ಆರಾಮ್ಸಾಗಿ ಹೋಗ್ತೀನಿ ಗುರು ಕಾಲೇಜ್ಗೆ ಹೋಗಿ. ಏನೇನಾಗತ್ತೆ ನೋಡುಮ. ಪ್ಲೇಸ್ಮೆಂಟ್ ಎಷ್ಟು ಹೆಂಗಿತ್ತು ಮತ್ತು ಯಾವ ಕಂಪ್ನಿದಿತ್ತು ಅಂತ ನಾನು ಕಾಲೇಜ್ಗೆ ಹೋಗಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಇಲ್ಲಿ ನಾಯಿ ಸುಮ್ಮನೆ ಬೊಗ್ಳುತ್ತಿದ್ದವರು ನಾನು ವಿಡಿಯೋ ಮಾಡ್ತಿರುವಾಗ. ಏನೂ ಮಾಡೋಕ್ಕಾಗಲ್ಲ, ಇವೆಲ್ಲ ಇದ್ದೇ ಇರತ್ತೆ. ನೀವು ಹೊರಗಡೆ ವ್ಲಾಗ್ಸ್ ಎಲ್ಲ ಮಾಡ್ತೀರಾ ಅಂದರೆ ಸೌಂಡ್ಸ್ ಇರುತ್ತೆ. ಯಪ್ಪ, ಇಲ್ಲೇ ಹೋಯ್ತು ಸದ್ಯ, ಆ ಕಡೆ ಹೋಯ್ತು. ಇನ್ನೊಂದು ನಾ ಯಾವುದೋ ಇತ್ತು ಅನ್ಸುತ್ತೆ. ಅದರಿಂದ ಏನೂ ಮಾಡೋಕ್ಕಾಗಲ್ಲ. ಬನ್ನಿ ನೆಕ್ಸ್ಟು ಕಾಲೇಜ್ಗೆ ಹೋಗಿ ಕಂಪ್ನಿ ಯಾವುದು, ನನ್ನ ಟೆಸ್ಟಿಂಗ್ ಆಯಿತು, ಅಲ್ಲೇನಾರು ದಬಾ ಕುಂದ ಅಥವಾ ಇದು ಹೊಗೇರ ಅಲ್ಲೇ ಮುಗಿದ ಅಲ್ಲೇ ಪಟ್ಟದ ಬದ್ದು ಹೇಳ್ಬಿಡ್ತಿದ್ ಗುರು. ಚೆನ್ನಾಗಾಯ್ತಾ ಚೆನ್ನಾಗಾಗಿಲ್ವ ಅಂತ ನಾನು ಅಷ್ಟು ತಲೆನೇ ಕೆಡಿಸ್ಕೊಳ್ಳಲ್ಲ. ಸಿಗೋಣ ಗುರು ನೆಕ್ಸ್ಟ್ ಆರಾಮ್ಸಾಗಿ ಕಾಲೇಜ್ಗೆ ಹೋಗಿ. ಇವಾಗಷ್ಟೇ ಕಾಲೇಜ್ಗೆ ಈಗ ಬಂದೇ ಗುರು. ನೆಕ್ಸ್ಟ್ ವೇವ್ ಅಂತ ಕಂಪ್ನಿದು, ಐ ಥಿಂಕ್ ಅದು ಕಂಪ್ನಿ ಬಂದು ಪ್ಲೇಸ್ಮೆಂಟ್ಸ್ಗೆ ಗೈಡೆನ್ಸ್ ಕೊಡ್ತಾರೆ ಅಂತ ನಾನು ಸರ್ಚ್ ಮಾಡಿದಾಗ ಅದು ಸಿಕ್ಕಿದ್ದು. ಬಟ್ ಗೊತ್ತಿಲ್ಲ. ಇವಾಗ ಹೊರಗೆ ಅಲ್ಲಿ PPT ಪ್ರೆಸೆಂಟೇಷನ್ ಇದೆ. ಇವಾಗ 10:10 ಅಲ್ಲೇ IS ಸೆಮಿನಾರ್ ಅಲ್ಲಿ ಮುಂದೆ ಅಲ್ಲಿರುತ್ತೆ ಪ್ರೆಸೆಂಟೇಷನು. ಅದೊಂದು ಹೋಗಿ 3 ಅವರ್ಸ್ ಟೆಸ್ಟು ಅಂತ ಹೇಳ್ತಿದ್ದಾರೆ. ನಾನು ಅಷ್ಟೊತ್ತು ಬರೀತೀರಾ ಬರೆಯಲ್ವಾ ಗೊತ್ತಿಲ್ಲ. ಅಷ್ಟೊತ್ತು ಆಗಿಲ್ಲ ಆದರೆ ಬೇಗ ಬರ್ದು ಅದು ಬರ್ತಿರೋರಿಗೆ ಗೊತ್ತಿದ್ರೆ ಬರೀತೀನಿ. ಗೊತ್ತಿಲ್ಲ ಅಂದರೂ ಏನೋ ಒಂದು ಬರೀತೀನಿ. ಒಟ್ಟು ಏನೇನೋ ಮಾಡ್ತೀನಿ. ಲ್ಯಾಪ್ಟಾಪಲ್ಲಿ ಅದು ಯಾವುದೋ ನಿನ್ನೆ ಒಂದು ಬ್ರೌಸರ್ನೂ ಸಹ ಇನ್ಸ್ಟಾಲ್ ಮಾಡಿಸಿರೋ ಕಂಪ್ನಿಯವರೇ. ಅಂದರೆ ನಾನೇ ಮಾಡಿದ್ದೆ ಗುರು, ಅವರೇ ಬಂದು ಮಾಡಿರಲಿಲ್ಲ. ಬಟ್ ನೋಡೋಣ. ಮತ್ತು ಇವಾಗ ಅಲ್ಲಿ ಹೋಗಿ ಸಿಗಬೇಕು, ಏನಾಗುತ್ತೆ ಸೀನು ಅಂತಲೂ ಗೊತ್ತಿಲ್ಲ ಇನ್ನು. ಅದೇ ಗುರು ಗೊತ್ತಿಲ್ಲ, ನೋಡೋಣ. ನೆಕ್ಸ್ಟ್ ಇನ್ನು ಡೈರೆಕ್ಟ್ IS ಸೆಮಿನಾರ್ ಹಾಲ್ಗೆ ಹೋಗ್ತೀನಿ. ನೆಕ್ಸ್ಟು ಏನು ಸಿಗತ್ತಾ ಸಿಗಲ್ವಾ ಹೆಂಗಾಯ್ತು ಮಾತಾಡೋಣ ಬಂದು. ಹಂಗೆ 3 ಅವರ್ ಟೆಸ್ಟು ಅಂತಿದ್ದಾರೆ. ಒಂಚೂರು ಜಾಸ್ತಿ ಆಯಿತು ಅನ್ನಿಸ್ತು ಗುರು. 3 ಅವರ್ ಏನು ಮಾಡ್ತೀನಿ ದೇವರಾಟ ನನಗಂತೂ ಗೊತ್ತಿಲ್ಲ. ನೋಡೋಣ. ಅಲ್ಲಿ ಫಸ್ಟು ಲ್ಯಾಪ್ಟಾಪ್ ಪೂರ್ತಿ ಚಾರ್ಜ್ ಇದೆಯಾ ಚೆಕ್ ಮಾಡ್ಕೋತೀನಿ. ಆಮೇಲೆ ನೆಕ್ಸ್ಟ್ ಅಲ್ಲಿ ಕೊಡ್ತೀನಿ ಗುರು, ನೋಡೋಣ. ಗುರು ಮುಗೀತು ಗುರು, ಟೆಸ್ಟ್ ಎಲ್ಲ ಮುಗೀತು, ಊಟ ಎಲ್ಲನೂ ಆಯಿತು. ಇವಾಗ ಟೈಮ್ ಬಂದು ಗುರು 2:27. ಇವಾಗ ಮನೆಗೆ ಹೊರಡ್ತಾ ಇದ್ದೀನಿ. ಟೆಸ್ಟ್ ಅಷ್ಟು ಚೆನ್ನಾಗಾಗಿಲ್ಲ. ಅದು ಹೆಂಗಿತ್ತು ಟೆಸ್ಟು ಅಂತ ಹಾಗೆ ಗಾಡೀಲಿ ಹೋಗ್ತಾ ಮೋಟೋ ವ್ಲಾಗ್ ಮಾಡ್ಕೊಂಡು ಮಾತಾಡೋಮ್ಮ. ಆಮೇಲೆ ಬೇಗ ಎಂಡ್ ಮಾಡ್ತೀನಿ ಗುರು ವಿಡಿಯೋನ. ಅಷ್ಟಲ್ಲಿ ಏನೂ ಹೇಳೋದಿಲ್ಲ. ಒಟ್ಟಿನಲ್ಲಿ ನಾನು ಮೊದಲೇ ಹೇಳ್ಬಿಡ್ತೀನಿ ಗುರು, ಚೆನ್ನಾಗಾಗಿಲ್ಲ. ಸರಿನಾ? ಓಕೆನಾ? ನೆಕ್ಸ್ಟ್ ಬನ್ನಿ, ನೆಕ್ಸ್ಟ್ ಟೆಸ್ಟ್ ಕತೆ ಹೆಂಗಾಯಿತು ಅಂತ ನಾನು ಹೇಳ್ಕೊ ಹೋಗ್ತೀನಿ. ನೆಕ್ಸ್ಟ್ ಹಂಗೆ ಮೋಟೋ ವ್ಲಾಗಿಗೆ ಸ್ವಿಚ್ ಆಗೋಣ ಗುರು, ಸರಿನಾ? ಗೈಸ್ ಇವಾಗ ಬನ್ನಿ ಹಂಗೆ ಟೆಸ್ಟ್ ಹೆಂಗಿತ್ತು ಹೇಗಾಯಿತು ಅಂತ ಮಾತಾಡ್ತೀನಿ. ಬ್ರೋ ಲೆಕ್ಕದಲ್ಲಿ ನನಗೆ ಅಷ್ಟು ಐಡಿಯಾ ಇಲ್ಲ ಗುರು. ಒಟ್ಟಿನಲ್ಲಿ ಟಫ್ ಇತ್ತು ನನಗೆ. ಐ ಆಮ್ ಟಾಕಿಂಗ್ ವಿತ್ ಮೈ ಓನ್ ಪರ್ಸ್ಪೆಕ್ಟಿವ್. ಸರಿನಾ ಗುರು? ನಾನು ಬೇರೆಯವ್ರ ಪರ್ಸ್ಪೆಕ್ಟಿವಲ್ಲಿ ಮಾತಾಡ್ತಿಲ್ಲ. ಯಾಕಂದರೆ ನಾನು ಇನ್ನೂ ಯಾರಿಗೂ ಕೇಳಲಿಲ್ಲ ಹೆಂಗಾಯಿತು ಅಂತ. ಅದು ಹೆಂಗೆ ಕೇಳೋದು ಗುರು? ಅದು ಕೇಳೋದು ಕಷ್ಟ ಅಲ್ಲ. ನಮ್ಮದು ಚೆನ್ನಾಗಾಗಿಲ್ಲ ಅಂತ ನಾವು ಓಪನ್ ಆಗಿ ಹೇಳ್ತೀವಿ ಗುರು. ಲೆಕ್ಕದಲ್ಲಿ ಫಸ್ಟಿಂದು DS ಅದು ಪ್ರಾಬ್ಲಮ್ ಸಾಲ್ವ್ ಮಾಡೋದು 4 ಏನೋ ಇತ್ತು. ಅದು ಟಫ್ ಇತ್ತು ಪಕ್ಕ. ಅದಾದಮೇಲೆ ಬಂದು ನಮ್ಮ MCQ ಎಲ್ಲ ಏನು ಬೇಸಿಕ್ ಕಾನ್ಸೆಪ್ಟ್ಗಳು, ARQ ಪ್ರೋಟೋಕಾಲ್ಸು ಅದು ಇದು ಅದ್ರ ಮೇಲೆ ಇತ್ತು. ಇನ್ನು DS ಅದು ಮಾಮೂಲಿ FIFO ಅವೆಲ್ಲ ಬರ್ತಾವಲ್ಲ, ಅದ್ರ ಮೇಲೆ MCQ ಕೇಳಿದ್ದ. ಅದೆಲ್ಲ ಈಸಿ ಇತ್ತು. ಬಟ್ DS ಪ್ರಾಬ್ಲಮ್ ಹೆವಿ ಟಫ್ ಇತ್ತು. ಅಂದರೆ ನನಗೆ ಗೊತ್ತಿಲ್ಲ ಗುರು. ಐ ಡೋಂಟ್ ನೋ ವೆದರ್ ಇಟ್ಸ್ ಟಫ್ ಫಾರ್ ಎವ್ರಿ ಒನ್. ಅದು ಹೇಳೋಕ್ಕಾಗಲ್ಲ. ನಾನು ಪ್ರಿಪರೇಷನ್ ಇಲ್ಲ, ಅದಕ್ಕೆ ಟಫ್ ಆಯ್ತು ಅಷ್ಟೇ. ಪ್ರಿಪೇರ್ ಮಾಡಿದ್ರೆ ಯಾವುದೂ ಟಫ್ ಇರೋಲ್ಲ.
ಏನು ಮಾಡೋಕ್ಕಾಗಲ್ಲ, ಹಿಂಗಾಯ್ತು. ಇವಾಗ ಏನಿಲ್ಲ, ಇದೊಂದು ಆಮೇಲೆ ಪ್ಯಾನಲ್ದೆಲ್ಲ ನಾನು ಆಮೇಲೆ ತಲೆ ಕೆಡಿಸ್ಕೋತೀನಿ. ಇನ್ನು ಗುರು ಬರೋದೇ ಶನಿವಾರ ತನಕ ಈ ಕಡೆ ತಲೆ ಹಾಕ್ಬಾರ್ದು ಅಂತ ಅನ್ಕೋತೀನಿ. ಮೈಸೂರು ಕಡೆ ಬರಬಾರ್ದು ಗುರು. ಗುರು ಇನ್ನು ಬಂದರೆ ಈ ಶನಿವಾರನೇ ಗುರು ಮೈಸೂರಿಗೆ ಬರೋದು. ಅಲ್ಲಿ ತನಕ ಯಾವುದೇ ಕಾರಣಕ್ಕೂ ಬರಲ್ಲ. 99% ಯಾರಾದರೂ ಬರಲೇಬೇಕು ಅಂತ ಅನಿವಾರ್ಯತೆ ಬಂದರೆ ಏನೋ ಮಾಡೋಕ್ಕಾಗಲ್ಲ, ಬರ್ತೀನಿ. ಬಟ್ ಎಷ್ಟಿದ ಕತೆ ವ್ಯತೆ ಈ ರೀತಿ ಆಯ್ತು ಗುರು. ಇದ್ರ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಕಾಮೆಂಟ್ ಮಾಡಿ. ನನಗೊಂಚೂರು ಪ್ಲೇಸ್ ಆಗಿರೋರು ಹಂಗೆ ಒಂಚೂರು ಸಜೆಷನ್ ಅವರು ಕೊಡ್ರಪ್ಪ. ಏನು ಮಾಡಿದ್ರು ಏನೂ ವರ್ಕೌಟ್ ಆಗ್ತಾಯಿಲ್ಲ ನೋಡಿ. ಹಂಗೆ ಸಜೆಷನ್ಸ್ ಥರ ಡ್ರಾಪ್ ಮಾಡಿ. ಹಂಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ ಟನ್ ಅಂತ ಗಂಟೆ ಹೊಡೀರಿ ಗುರು. ಅಷ್ಟೇ, ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಜೈ ಹಿಂದ್, ವಂದೇ ಮಾತರಂ.